ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅನುರಾಗ ಬಂಧನ ಭಾಗ 135. ಈ ಮನೆಯಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಾದ್ಯ ಪ್ರಜ್ಞಾ ಕೋಣೆಗೆ ಹೋಗುತ್ತಿದ್ದಾಗ ಅವಳು ಮಾತಾಡಿದ್ದು ಕೇಳಿಸಿತು ಪ್ರಾದ್ಯಾಗೆ. ಏನಾಗುತ್ತೆ? ನಾವ್ ಹೇಳಿದ್ಮೇಲೂ ನಿಂಗೆ ನಮ್ಮ ಮೇಲೆ ನಂಬಿಕೆ ಇಲ್ವಾ? ಹೋಗಿ ನಿನ್ ಪ್ರೀತಿಯ ತಮ್ಮನಲ್ಲಿ ಕೇಳು, ಸತ್ಯ ಗೊತ್ತಾಗುತ್ತೆ. ಆದ್ರೆ ಈಗ ಅವನು ಯಾವ ಸತ್ಯ ಕೂಡ ಬಾಯಿ ಬಿಡಲ್ಲ ಬಿಡು. ವೈಶಾಲಿ ಹೇಳಿದಾಗ ಪ್ರಾದ್ಯಾಗೆ ಸಿಟ್ಟು ನೆತ್ತಿಗೇರಿತು. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಮೊದಲೇ ಅವರಿಗೆ ಹುಷಾರಿಲ್ಲ, ಅವರ ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ಕೂಗಾಡಿದಳು ಪ್ರಾದ್ಯ. ನಿಂಗೆ ಮಾನ ಮರ್ಯಾದೆ ಇದೆಯಾ? ಅದು ನೀನ್ ನೋಡು ಮೊದ್ಲು, ಮೂತಿ ಸೊಟ್ಟ ಮಾಡಿ ಹೇಳಿದರು ಸುಮ. ಬೇರೆಯವರ ಜೀವನ ಹಾಳು ಮಾಡೋದೇ ನಿಮ್ ಕೆಲ್ಸವಾ? ಏನ್ ಹೇಳಿ ಇವರ ತಲೆ ಕೆಡಿಸೋಕೆ ಇಲ್ಲಿಗೆ ಬಂದಿದ್ದೀರಿ? ಈಗ್ಲೇ ಅಮ್ಮಮ್ಮನಲ್ಲಿ ಎಲ್ಲ ಹೇಳ್ತೀನಿ. ನಿಮ್ ಕೆಟ್ಟ ಬುದ್ಧಿ ಅವರಿಗೂ ಗೊತ್ತಾಗ್ಲಿ. ಅಕ್ಕನ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿದ್ದು ಏನೇನೋ ಹೇಳಿ ಅವರಿಗೆ ತೊಂದರೆ ಮಾಡ್ತಿದ್ದೀರಿ ಅಂತ ಈಗಲೇ ಹೋಗಿ ಹೇಳ್ತೀನಿ. ಹೇಳಿ ಹೋಗುವವಳ ತಡೆದರು ವೈಶಾಲಿ. ನಾವು ಇಲ್ಲ ಸಲ್ಲದು ಏನು ಹೇಳಿಲ್ಲ ಅಂತ ನಿನ್ಗೂ ಗೊತ್ತು. ಪ್ರಜ್ಞಾ, ಇವಳೆ ನಿನ್ ಮುದ್ದಿನ ತಮ್ಮನ ಓಡಿಸ್ಕೊಂಡು ಬಂದಿರೋ ಹುಡುಗಿ. ಬೇಕಿದ್ರೆ ಇವಳಲ್ಲೇ ಎಲ್ಲ ಕೇಳು, ಹೇಳಿ ಪ್ರಾದೆ ಕಡೆ ವ್ಯಂಗ್ಯವಾಗಿ ನೋಡುತ್ತಾ ಅಲ್ಲಿಂದ ಹೊರ ಹೋದರು ವೈಶಾಲಿ ಹಾಗೂ ಸುಮ. ನಿಜ ಹೇಳು, ಅವ್ರು ಹೇಳಿದ್ದು ನಿಜನಾ? ಪ್ರಜ್ಞಾ ಕೇಳಿದಳು. ಈಗ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಕ್ಕ. ನಾನು ಏನೇ ಹೇಳಿದ್ರು ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಪೂರ್ತಿಯಾಗಿ ಹುಷಾರಾದ್ಮೇಲೆ ನಿಮಗೆ ಎಲ್ಲ ಸತ್ಯಗಳು ಗೊತ್ತಾಗುತ್ತೆ. ಈಗ ಯಾರು ಏನೇ ಹೇಳಿದ್ರು ಅದರ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋಕೆ ಹೋಗ್ಬೇಡಿ. ನಿಮ್ ತಮ್ಮನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಯಾರೋ ಏನೋ ಹೇಳಿದ್ರು ಅಂತ ನಿಮ್ ಮನ್ಸು ಕೆಡಿಸ್ಕೊಳ್ಬೇಡಿ, ಸಮಾಧಾನವಾಗಿ ಪ್ರಾದ್ಯ ಹೇಳಿದಳು. ಹೌದು, ಅತ್ತೆಗೆ ಮತ್ತೆ ಚಿಕ್ಕಮ್ಮನಿಗೆ ಅಭಿನ ಕಂಡ್ರೆ ಮೊದಲಿನಿಂದಲೂ ಆಗ್ತಾ ಇರ್ಲಿಲ್ಲ. ನನ್ ತಮ್ಮ ನನ್ನಲ್ಲಿ ಸುಳ್ಳು ಹೇಳೋದಿಲ್ಲ, ಯಾವ ವಿಷಯನೂ ಮುಚ್ಚಿಡೋದೂ ಇಲ್ಲ. ನಾನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ, ಹೇಳಿ ಹೊದಿಕೆ ಒದ್ದುಕೊಂಡು ಮಲಗಿದಳು ಪ್ರಜ್ಞಾ. ಅವಳು ನಿದ್ದೆ ಹೋಗುವವರೆಗೂ ಅಲ್ಲಿಯೇ ಇದ್ದ ಪ್ರಾದ್ಯ ಅವಳು ನಿದ್ದೆ ಹೋದ ನಂತರ ಕೋಣೆಯಿಂದ ಹೊರ ನಡೆದಳು. ಅಮ್ಮ, ನಂಗೆ ಮದ್ವೆ ಮಾಡೋಕೆ ನಿಮಗೆ ಯಾಕೆ ಅಷ್ಟೊಂದು ಅವಸರ? ಈಗ್ಲೇ ಮದ್ವೆ ಬೇಡ ಅಂತ ನಾನು ಹೇಳ್ತಿದ್ದೀನಲ್ಲ. ಪಂಚಮಿ ಹೇಳುತ್ತಿದ್ದರೆ ಸಿಟ್ಟಾದರು ವೈಶಾಲಿ. ಈಗ್ಲೇ ಬೇಡ ಅಂದ್ರೆ ಇನ್ಯಾವಾಗ ಆಗೋದು? ನಿನ್ ವಯಸ್ಸಿನವರಿಗೆಲ್ಲ ಮದ್ವೆ ಆಗಿಲ್ವಾ? ಅಭಿ ಜೊತೆ ಓಡಿ ಬಂದವಳು ಕೂಡ ನಿನ್ ವಯಸ್ಸಿನವಳೇ ಅಲ್ವಾ? ಮತ್ತೆ ಏನ್ ನಿನ್ ಸಮಸ್ಯೆ? ವೈಶಾಲಿಯ ಜೋರ್ ಧ್ವನಿಗೆ ಹೆದರಿ ಬಾಯಿ ಮುಚ್ಚಿದಳು ಪಂಚಮಿ. ನಾನು ಅಂದ್ಕೊಂಡ್ ಕೆಲಸ ಯಾವುದೂ ಆಗ್ತಿಲ್ಲ ಇಲ್ಲಿ. ಎಲ್ಲದಕ್ಕೂ ನನ್ನ ತಮ್ಮ ಅಡ್ಗಾಲಾಗ್ತಿದ್ದಾನೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಪಾರ್ಟ್ನರ್. ಫೋನ್ನಲ್ಲಿ ಆತಂಕದಲ್ಲಿ ಮಾತಾಡುತ್ತಿದ್ದ ಸ್ಕಂದ. ಅಡ್ಡ ಬರೋರನ್ನ ಏನ್ ಮಾಡ್ಬೇಕು ಅಂದ್ರೆ ಅಡ್ಡಡ್ಡ ಮಲಗಿಸಿ ಬಿಡ್ಬೇಕು. ನೀನ್ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಇನ್ನು ನಿನ್ನಲ್ಲಿ ಇರೋದು ಬರೀ 15 ದಿನ ಅಷ್ಟೇ. ಅಷ್ಟ್ರಲ್ಲಿ ನೀನು ಅವಳನ್ನ ಕರ್ಕೊಂಡು ಇಲ್ಲಿಗೆ ಬಂದಿರ್ಬೇಕು. ಇಲ್ಲ ಅಂದ್ರೆ ನಿನ್ನನ್ನ ಅಡ್ಡಡ್ಡ ಮಲಗಿಸೋಕೆ ಜನ ರೆಡಿ ಇದ್ದಾರೆ, ಹೇಳಿ ಕರೆ ತುಂಡರಿಸಿದ ಆತ. ಛೆ, ಈ ಅಭಿಯಿಂದ ನನ್ನ ಪ್ರಾಣ ಹೋಗುತ್ತೇನೋ. ಮೊದಲೇ ಹೀಗೆಲ್ಲ ಕಿರಿಕ್ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ದೀಪ್ತಿ ಒಬ್ಬಳನ್ನೇ ನಾನಿರುವಲ್ಲಿ ಕರೆಸಿ ಹೇಗೋ ಅವಳ ಬ್ರೈನ್ ವಾಶ್ ಮಾಡ್ಬೋದಿತ್ತು. ಈ ಅಭಿ ಅವಳಿಗೆ ಬೇರೆ ಮದುವೆ ಮಾಡಿಸೋಕೆ ರೆಡಿ ಆಗಿದ್ದಾನೆ ಅಂತ ನಂಗೇನ್ ಗೊತ್ತು? ಇಲ್ಲ, ಇದಕ್ಕೆಲ್ಲ ಬೇಗ ಒಂದು ಫುಲ್ ಸ್ಟಾಪ್ ಇಡ್ಬೇಕು. ನನಗೀಗ ದೀಪ್ತಿ ಮುಖ್ಯ. ಅವಳಿಗೋಸ್ಕರ ಯಾರನ್ ಬೇಕಾದ್ರೂ ಬಲಿ ಕೊಡ್ತೀನಿ. ಇಲ್ಲ ಅಂದ್ರೆ ಅವರಿಗೆ ನಾನ್ ಬಲಿ ಆಗ್ಬೇಕಾಗತ್ತೆ. ಯೋಚಿಸಿದ ಸ್ಕಂದ ಅಭಿನ ಸಾಯಿಸಲು ಯೋಜನೆ ಹಾಕಿಕೊಳ್ಳತೊಡಗಿದ. ದೀಪ್ತಿ, ರಾಘವ್ ಇಬ್ಬರು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದವರು ಮನೆಗೆ ವಾಪಸ್ ಹೋಗುವಾಗ ಮಧ್ಯಾಹ್ನವಾಗಿತ್ತು. ಅವರಿಬ್ಬರು ಬೈಕ್ನಿಂದ ಇಳಿದು ಮನೆ ಒಳಗಡೆ ಹೋಗಲು ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದಾಗ ಅವರ ಎದುರಿಗೆ ಬಂದು ನಿಂತ ಸ್ಕಂದ. ಏನೇ, ನನ್ನಲ್ಲಿಲ್ಲದೆ ಇರೋದು ಇವನಲ್ಲಿ ಏನಿದೆ ಅಂತ ಇವನನ್ನ ಮದ್ವೆ ಆಗೋಕೆ ಹೊರಟಿದ್ಯಾ? ರಾಘವ್ ಕಡೆ ಒಮ್ಮೆ ನೋಡಿ ದೀಪ್ತಿ ಹತ್ತಿರ ಕೇಳಿದ ಸ್ಕಂದ.
ನಿಮ್ಮಲ್ಲಿ ಇಲ್ಲದ ಒಳ್ಳೆ ಮನಸ್ಸು, ಒಳ್ಳೆ ಗುಣ, ನನ್ನನ್ನು ಖುಷಿಯಾಗಿ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋ ನಂಬಿಕೆ ಇದೆ. ಇನ್ನೇನ್ ಬೇಕು? ಹೇಳಿ ಅಲ್ಲಿಂದ ಒಳ ಹೋಗುವವಳನ್ನು ಮತ್ತೆ ತಡೆದ ಸ್ಕಂದ. ಮತ್ತೆ ಬೆಡ್ನಲ್ಲಿ ಹೀಗೆ ನನಗಿಂತ ಚೆನ್ನಾಗಿ ನೋಡ್ಕೊಂತಾನ? ಮೈ ಮುರಿಯುತ್ತಾ ಕೇಳಿದಾಗ ದೀಪ್ತಿಗೆ ಮೈ ಉರಿದು ಹೋಯಿತು. ನಿಮ್ಗೆ ಆ ತಾಕತ್ತೆಲ್ಲಿತ್ತು? ಅದ್ರಲ್ಲಿ ರಾಘವ್ ದಿ ಬೆಸ್ಟ್. ಹೇಳಿ ನಗುತ್ತಾ ರಾಘವ್ ಕೈ ಹಿಡಿದು ಮನೆ ಒಳಗೆ ನಡೆದರೆ ಸ್ಕಂದನಿಗೆ ಅವಮಾನವಾಗಿದ್ದಕ್ಕೆ ಮತ್ತು ಸಿಟ್ಟಾದನವ. ನೋಡ್ತೀನಿ ಅದು ಹೇಗೆ ಇವನ್ ಜೊತೆ ಖುಷಿಯಾಗಿರ್ತೀನಿ ಅಂತ. ನನ್ ಜೊತೆ ಕರ್ಕೊಂಡೋಗಿ ನಿನಗೊಂದು ಗತಿ ಕಾಣಿಸದೆ ಹೋದ್ರೆ ನನ್ನ ಹೆಸರು ಸ್ಕಂದನೇ ಅಲ್ಲ. ಹಲ್ಲು ಕಡಿಯುತ್ತಾ ಅಲ್ಲಿಂದ ಒಳ ನಡೆದ. ರಾಘವ್, ಅದು ನಾನು. ದೀಪ್ತಿ ಒಳ ಹೋಗುತ್ತಿದ್ದಂತೆ ಏನನ್ನು ಹೇಳಲು ಮುಂದಾದ, ತಡೆದ ರಾಘವ್. ನೀನು ನನಗೆ ಏನನ್ನು ವಿವರಿಸೋ ಅವಶ್ಯಕತೆ ಇಲ್ಲ. ಸ್ಕಂದನನ್ನ ಉರಿಸೋಕೆ ನಾನ್ ನಿನ್ನ ಬಿಟ್ಟು ಹೋಗ್ಲಿ ಅಂತ ಏನೇನೋ ಹೇಳ್ತಾನೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿನ್ನುತ್ರ ಕೇಳಿ ಅವನೇ ಉರ್ಕೊಂಡಿರ್ತಾನೆ, ಹೇಳಿ ನಕ್ಕ ರಾಘವ್. ದೀಪ್ತಿ ತನ್ನನ್ನು ಅರ್ಥ ಮಾಡಿಕೊಳ್ಳುವ ಇಂಥ ಹುಡುಗನನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಮನಸ್ಸಲ್ಲೇ ವಂದಿಸಿದಳು. ಅಮ್ಮ, ನಾಳೆ ಇನ್ನೊಂದು ಕಡೆಯವರು ಪಂಚಮಿನ ನೋಡೋಕೆ ಬರ್ತಾರೆ. ಪಾರ್ವತಿ ಅವರಲ್ಲಿ ವೈಶಾಲಿ ಹೇಳಿದಾಗ, ಇವತ್ತು ಬಂದು ಹೋದವರು ಏನು ಅಂತ ಹೇಳ್ತೀವಿ ಅಂದಿದ್ದಾರಲ್ಲ, ಮೊದಲು ಅವರು ಅವರ ಉತ್ತರ ಹೇಳಲಿ, ಆಮೇಲೆ ಬೇರೆ ಕಡೆಯವರನ್ನ ಬರೋಕೆ ಹೇಳಿದ್ರೆ ಆಯ್ತು ಹೇಳಿದರು. ಇವತ್ತು ಬಂದವರು ಒಪ್ಪಿಗೆ ಇದೆ ಅಂತ ಹೇಳಿದ್ರು ಕೂಡ ನಾನು ನಾಳೆ ಬರುವವರನ್ನ ಕರೆಸ್ತಿದ್ದೆ ಅಮ್ಮ. ಇಬ್ಬರಲ್ಲಿ ಯಾರು ಒಳ್ಳೆ ಹುಡುಗ ಅಂತ ಕಂಡು ಹಿಡಿಯೋದು ಬೇಡ್ವಾ? ವೈಶಾಲಿ ಹೇಳಿದಾಗ ಬೇರೆ ಮಾತಾಡಲಿಲ್ಲ ಪಾರ್ವತಿ. ಮಗಳ ಆಟದ ಮುಂದೆ ಅವರ ಮಾತು ನಡೆಯೋದಿಲ್ಲ ಅನ್ನೋದು ಗೊತ್ತಿತ್ತವರಿಗೆ. ಅಭಿ ಕೆಲಸ ಮುಗಿಸಿ ಸ್ಟೇಷನ್ ಇಂದ ಮನೆಗೆ ಹೋದಾಗ ಗಂಟೆ 12 ಆಗಿತ್ತು. ಅವನು ಬರುವುದನ್ನೇ ಕಾಯುತ್ತಿದ್ದ ಪ್ರಾದ್ಯ ಅವನ ಬೈಕ್ನ ಸದ್ದು ಕೇಳಿಸುತ್ತಿದ್ದಂತೆ ಹೊದಿಕೆ ಒದ್ದುಕೊಂಡು ಮಲಗಿ ನಿದ್ದೆ ಬಂದಂತೆ ನಟಿಸಿದಳು. ಅಭಿ ರೂಮ್ ಸೇರಿ ಮಲಗಿರೋ ಪ್ರಾದ್ಯ ಕಡೆ ನೋಡಿ ಅವಳ ಬಳಿ ನಡೆದು ಬಾಗಿ ಅವಳ ನೆತ್ತಿ ಸವರಿ ಹಣೆ ಮೇಲೆ ಮೆಲ್ಲನೆ ಮುತ್ತಿಟ್ಟು ಯೂನಿಫಾರ್ಮ್ ಬಿಚ್ಚಿ ಬಚ್ಚಲು ಮನೆಗೆ ನಡೆದರೆ ಕಣ್ಣು ಮುಚ್ಚಿಕೊಂಡೆ ಪ್ರಾದ್ಯ ಮುಗುಳ್ನಕ್ಕಳು. ಸ್ನಾನ ಮುಗಿಸಿ ಬಂದ ಅಭಿ ಹೊರಗಡೆ ಜೋರಾಗಿ ನಾಯಿ ಬೊಗಳುತ್ತಿರುವುದನ್ನು ನೋಡಿ ಯಾಕೆ ಹಾಗೆ ಬೊಗಳುತ್ತಿರಬಹುದೆಂದು ಅವನ ಕೋಣೆಯ ತೆರೆದ ಕಿಟಕಿಯ ಮೂಲಕ ಹೊರ ನೋಡಿದ. ಗೇಟ್ ಬಳಿ ಯಾರೋ ನಿಂತಿದ್ದು ಅಸ್ಪಷ್ಟವಾಗಿ ಅವನಿಗೆ ಕಾಣಿಸಿತು. ಅತ್ತ ಕಡೆಗೆ ಪೂರ್ತಿ ದೃಷ್ಟಿ ನೆಟ್ಟ. ಆಗ ಯಾರೂ ಕಾಣಿಸಲಿಲ್ಲ. ಕಣ್ಣು ಅತ್ತಿತ್ತ ಹೊರಳಿಸಿ ನೋಡಿದವನಿಗೆ ಏನೋ ನೋಡಿದಂತಾಗಲು ಮೆಲ್ಲನೆ ಕೋಣೆಯ ಬಾಗಿಲು ತೆರೆದು ಹೊರ ನಡೆದು ಸದ್ದಾಗದಂತೆ ಇತ್ತರ ಬಾಗಿಲು ತೆರೆದು ಹೊರ ಹೋಗುತ್ತಿದ್ದಂತೆ ಯಾರೋ ಓಡಿದ ಸದ್ದಾಯಿತು. ಏಯ್, ಯಾರದು? ಅಭಿ ಕೇಳುತ್ತಾ ಫೋನ್ ಟಾರ್ಚ್ ಲೈಟ್ ಬೆಳಕಲ್ಲಿ ಸುತ್ತ ನೋಡಿದ. ಏನೂ ಕಾಣಿಸಲಿಲ್ಲ. ಮತ್ತೆ 10 ಹೆಜ್ಜೆ ಮುಂದಿಟ್ಟು ಸುತ್ತ ನೋಡಿದಾಗ ಒಮ್ಮೆಲೆ ಕತ್ತಿಯೊಂದು ಅಭಿ ಪಾದಕ್ಕೆ ಬಂದು ಬಿದ್ದಿತು. ನೋವಿಗೆ ಒಮ್ಮೆ ಅಭಿ ಜೋರಾಗಿ ಕೂಗಿಕೊಂಡು ಸುತ್ತಲೊಮ್ಮೆ ನೋಡಿ ಅಲ್ಲೇ ಕೂತ. ಕತೆ ಮುಂದುವರಿಯುವುದು. ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.